ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಿಚಾರಣೆ ಜೋರಾಗಿನೇ ನಡೀತಾ ಇದೆ. ಇಡಿ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಅವರನ್ನ ವಿಚಾರಣೆ ಮಾಡಬಹುದು ಎನ್ನಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಮಾತನಾಡ್ತಿರೋ ಸಿಎಂ ಸಿದ್ದರಾಮಯ್ಯ ನನ್ನನ್ನು ಮುಟ್ಟಿದ್ರೆ ರಾಜ್ಯದ ಜನ ಸುಮ್ಮನೆ ಇರಲ್ಲ ಎಂದು ಹೇಳಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನೆ ಇರಲ್ಲ ಅಂತ ಅಂದಿದ್ದಾದ್ರೂ ಯಾರಿಗೆ? ಸಿಎಂ ಸಿದ್ದರಾಮಯ್ಯಗೆ ಕಾಡ್ತಾ ಇದೆಯಾ ಹಾಗಾದ್ರೆ ಇಡಿ ಭಯ? ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನಿರಲ್ಲ ಎಂದಿದ್ದೇಕೆ ಸಿಎಂ ಸಿದ್ದು? ನನ್ನನ್ನು ಮುಟ್ಟಿದ್ರೆ ರಾಜ್ಯದ ಜನ ಸುಮ್ಮನಿರಲ್ಲ ಎಂದ ಸಿದ್ದು ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದಾರೆ. ಈಗಾಗಲೇ ಇಡಿಯಿಂದ ಸಿಎಂ ಸಿದ್ದರಾಮಯ್ಯ ಆಪ್ತರ ವಿಚಾರಣೆ ನಡೀತಾ ಇದೆ. ಸಿಎಂ ಆಪ್ತರ ವಿಚಾರಣೆಯಿಂದ ಸಿಎಂ ಸಿದ್ದರಾಮಯ್ಯಗೂ ಭಯ ಕಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೂ ಇಡಿ ಭಯ ಕಾಡ್ತಾ ಇದೆಯಾ ಹೇಗೆ? ಹಾಗಾದ್ರೆ ಇಡಿ ಭಯದಿಂದಲೇ ನನ್ನ ಮುಟ್ಟಿದ್ರೆ ಹುಷಾರಿ ಅಂದ್ರ ಸಿಎಂ ಸಿದ್ದು. ಸಿಎಂ ಎಚ್ಚರಿಕೆ ಕೊಟ್ಟಿದ್ದು ಇಡಿಗ ಹೈಕಮಾಂಡ್ಗ ಕುತೂಹಲ ಮೂಡಿಸಿದೆ ಸಿಎಂ ಸಿದ್ದು ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ನೀಡಿರುವ ಹೇಳಿಕೆ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಿಎಂ ಹೇಳಿದ್ದು ಯಾರಿಗೆ? ಈ ರೀತಿ ವಾರ್ ಮಾಡಿದ್ದಾದ್ರೂ ಯಾರಿಗೆ? ಹೈಕಮಾಂಡ್ಗ ಅಥವಾ ಇಡಿಗ? ಕುತೂಹಲ ಮೂಡಿಸಿದೆ ಸಿಎಂ ಸಿದ್ದು ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ಮಾಡಿದ್ದು ಯಾರಿಗೆ? ಹಾಗಾದ್ರೆ ಸಿಎಂ ಸಿದ್ದು ಎಚ್ಚರಿಕೆ ಕೊಟ್ಟಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ಗ ಅಥವಾ ಮಲ್ಲಿಕಾರ್ಜುನ್ ಖರ್ಗೆಗ? ಡಿಸೆಂಬರ್ ಅಥವಾ ಜನವರಿಗೆ ಸಿಎಂ ಬದಲಾಗ್ತಾರೆಂಬ ಗುಸುಗುಸು ಶುರುವಾಗಿದೆ ಈಗಾಗಲೇ ರಾಜಕೀಯ ವಲಯದಲ್ಲಿ. ಗುಸುಗುಸು ಬೆನ್ನಲ್ಲೇ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ರ ಸಿಎಂ ಸಿದ್ದು. ನನ್ನನ್ನು ಮುಟ್ಟಿದ್ರೆ ರಾಜ್ಯದ ಜನ ಸುಮ್ಮನೆ ಇರಲ್ಲ. ಬೈ ಎಲೆಕ್ಷನ್ ಮುಗಿದ್ಮೇಲೆ ಸಿಎಂ ಕುರ್ಚಿ ಗಡಗಡ ನಡುಗುತ್ತಾ? ಹಾಗಾದ್ರೆ ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿಸ್ತಾರೆಂಬ ಭಯ ಕಾಡ್ತಿದೆಯಾ ಸಿಎಂ ಸಿದ್ದುಗೆ? ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಹುಷಾರಿ ಅಂದ್ರ ಸಿಎಂ ಸಿದ್ದು. ಸಿಎಂ ಸಿದ್ದು ಈ ರೀತಿ ಹೇಳಿಕೆ ನೀಡಿದ್ದು ಯಾರಿಗೆ? ಒಂದೆಡೆ ಸಿಎಂ ಸಿದ್ದುಗೆ ಮುಡಾ ಕೇಸ್ನಲ್ಲಿ ಭಯ ಕಾಡ್ತಾ ಇದೆಯಾ? ಇಡಿ ಭಯ ಕಾಡ್ತಾ ಇದೆಯಾ ಸಿಎಂ ಸಿದ್ದುಗೆ? ಮುಡಾ ಸಂಕಷ್ಟದಿಂದ ಪರದಾಡುತ್ತಿರುವ ಸಿಎಂ ಸಿದ್ದು ಈಗ ಕುತೂಹಲ ಮೂಡಿಸಿದೆ ಸಿಎಂ ಸಿದ್ದು ಹೇಳಿಕೆ. ಒಟ್ಟು ಒಂದು ಕುಟುಂಬಕ್ಕೆ 50 ರಿಂದ 60 ಸಾವಿರ ರೂಪಾಯಿ ಒಂದು ತಿಂಗಳು ಕೊಡ್ತಾ ಇದೆ. ಒಂದು ತಿಂಗಳಿಗೆ 50 ರಿಂದ 60 ಸಾವಿರ. ಯಾವ ಸರ್ಕಾರ ಕೊಟ್ಟಿತ್ತು? ಅದಕ್ಕೆ ಒಟ್ಟಿವರಿ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆ ಎಲ್ಲ ಕೊಟ್ಬಿಡ್ತಾ ಇದ್ದಾರೆ. ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಸುಳ್ಳು ಇಲ್ಲ.